ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ನಾನಿವಾಗ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀವಿ. ಆ ಲಿಂಕ್ನ ಮೂಲಕ ನೀವು ಜಾಯಿನ್ ಆಗ್ಬೋದು. ಈ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ ಕೆಲವು NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಚರ್ಚೆ ಮಾಡಿದ ವಿಡಿಯೋಗಳು ಸಹ ನಿಮಗಿಲ್ಲಿ ಲಭ್ಯ ಆಗುತ್ತೆ. ಹಾಗೆ ನಿಮಗೊಂದು ಆಪ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಹೇಗೆ ನಮ್ಮ ಪಾಠಗಳಿಂದ ಉಪಯೋಗ ಪಡ್ಕೋತಾ ಇದ್ದೀರಿ, ಅದರಂತೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಮಗೆ ಟೆಕ್ನಾಲಜಿ ಅಳವಡಿಕೆಗಾಗಿ ಸ್ವಲ್ಪ ಮಟ್ಟಿನ ಸಹಾಯದ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. 29, 59, 159 ಮತ್ತು ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು 8748814920 ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಿ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡಿನಿಂದ ನಾವು ನಮ್ಮ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೋತೀವಿ. ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಟೆಕ್ನಾಲಜಿ ಅಳವಡಿಕೆಯ ಮೂಲಕ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 4ನೇ ಪಾಠ, ಜಲಗೋಳ. ಅಂದರೆ ಈ 8ನೇ ತರಗತಿ 2ನೇ ಭಾಗದ 12ನೇ ಪಾಠ ಇದು. ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಜಲರಾಶಿಗಳ ಪರಿಚಯವನ್ನು ಮಾಡ್ಕೊತೀವಿ. ಅಂದರೆ ಜಲರಾಶಿಯ ಹಂಚಿಕೆಯಲ್ಲಿ ಹಲವಾರು ವಿಧಗಳಿವೆ, ಅವುಗಳನ್ನು ಕಲಿತೀವಿ. ಹಾಗೆಯೇ ಸಾಗರ ತಳದ ಭೂಸ್ವರೂಪಗಳು ಏನೇನು ಅಂತ ತಿಳ್ಕೊತೀವಿ. ಹಾಗೆ ಸಮುದ್ರ, ಸಾಗರ, ಖಾರಿ, ಕೊಲ್ಲಿ ಈ ಜಲಸಂಧಿಗಳನ್ನು ನಾವಿಲ್ಲಿ ಕಲಿತೀವಿ. ಹಾಗೆ ಸಾಗರ ಪ್ರವಾಹಗಳು ಮತ್ತು ಅವುಗಳ ವಿಧಗಳು ಯಾವ್ಯಾವು, ಹಾಗೆ ಸಾಗರದ ಸಂರಕ್ಷಣೆ ಹೇಗೆ ಮಾಡಬೇಕು, ಅದರ ಅರಿವನ್ನು ಜನರಲ್ಲಿ ಹೇಗೆ ಮೂಡಿಸ್ಬೇಕು ಅನ್ನೋದನ್ನು ನಾವು ಈ ಪಾಠದಿಂದ ಕಲ್ಕೊತೀವಿ. ಭೂಮಿಯನ್ನು ಸಾಮಾನ್ಯವಾಗಿ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಅಂತ ಕರಿತೀವಿ. ಯಾಕಂದರೆ ಭೂ ಮೇಲ್ಮೇನಲ್ಲಿ 70.78% ಭಾಗ ಅಂದರೆ 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಪ್ರದೇಶ ನೀರಿನಿಂದ ಆವರಿಸ್ಕೊಂಡಿದೆ. ಆದ್ದರಿಂದ ಭೂಮಿಯನ್ನು ಜಲಾವೃತ ಗ್ರಹ ಅಥವಾ ನೀಲಿ ಗ್ರಹ ಅಂತ ಕರಿತೀವಿ. ನೀಲಿ ಗ್ರಹ ಯಾಕಾಗುತ್ತೆ? ಅದು ಪ್ರತಿಫಲಿಸುತ್ತೆ, ಆಕಾಶವನ್ನು ಪ್ರತಿಫಲಿಸೋದ್ರಿಂದ ಅದು ನೀಲಿಯಾಗಿ ಕಾಣಿಸುತ್ತೆ. ಆದ್ದರಿಂದ ಅದನ್ನು ನೀಲಿ ಗ್ರಹ ಅಂತ ಕರಿತೀವಿ. ಇನ್ನು ಪ್ರಪಂಚದ ಅತಿ ದೊಡ್ಡ ಜಲರಾಶಿಗಳು ಯಾವ್ಯಾವು ಅಂತಂದರೆ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ ಇವುಗಳ ದೊಡ್ಡ ಜಲರಾಶಿಗಳು. ಬಹಳಷ್ಟು ಭಾಗ ಈ ಜಲರಾಶಿಗಳಿಂದ ಕೂಡಿದೆ. ಇನ್ನು ಜಲರಾಶಿಗಳ ಹಂಚಿಕೆ ಹೇಗೆ ಅಂದರೆ, ಸಾಗರ ಅಂತ ಕರಿತೀವಿ, ಸಮುದ್ರದಲ್ಲಿ ಖಾರಿ, ಕೊಲ್ಲಿ, ಜಲಸಂಧಿ, ಭೂಕಂಠ ಹೀಗೆ ಹಲವಾರು ಜಲರಾಶಿಯ ಸ್ವರೂಪಗಳನ್ನು ನಾವು ಇಲ್ಲಿ ನೋಡೋಣ. ಮೊದಲನೇದಾಗಿ ಸಾಗರ, ಓಷಿಯನ್ ಅಂದರೆ ಏನು? ಇವು ಆಳವಾದಂಥ ಮತ್ತು ವಿಸ್ತಾರವಾದಂತಹ ಜಲರಾಶಿಗಳು. ಭೂಖಂಡಗಳನ್ನು ಇವು ಸುತ್ತುವರೆದಿರುತ್ತೆ. ಅಂದರೆ ಏಷ್ಯಾ ಮತ್ತು ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇರುವಂತಹ ಹಿಂದೂ ಮಹಾಸಾಗರ ಯಾವ್ಯಾವ ದೇಶಗಳ ಮಧ್ಯೆ ಬರುತ್ತೆ? ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾಗಳ ನಡುವೆ ಈ ಹಿಂದೂ ಮಹಾಸಾಗರ ಬರುತ್ತೆ. ಉತ್ತರ ಅಮೇರಿಕಾ, ಯುರೋಪ್ಗಳ ನಡುವೆ ಇರುವಂತಹ ಅಟ್ಲಾಂಟಿಕ್ ಸಾಗರವು ಕೂಡ ಈ ಆಳವಾದಂಥ ಮತ್ತು ವಿಸ್ತಾರವಾದಂತಹ ಜಲರಾಶಿಗೆ ಒಂದು ಉದಾಹರಣೆ. ಇಲ್ಲಿ ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಬರುತ್ತೆ. ಇನ್ನು ಸಮುದ್ರ ಅಂದರೆ ಏನು? ಸಾಗರಕ್ಕೆ ಹೋಲಿಸಿದ್ರೆ ಸಮುದ್ರದ ಆಳ ಮತ್ತು ವಿಸ್ತಾರ ಸ್ವಲ್ಪ ಕಡಿಮೆ. ಇವು ಸಾಗರದ ಭಾಗಗಳು ಅಂತ ಕರಿತೀವಿ. ಭೂಖಂಡಗಳಲ್ಲಿ ಇವು ಒಳ ಚಾಚ್ಕೊಂಡಿರುತ್ತೆ. ಅಂದರೆ ಒಂದು ದೇಶದ ಒಳಗೂ ಇವು ಚಾಚ್ಕೊಂಡಿರುತ್ತೆ. ಸಮುದ್ರವು ಸಾಗರಗಳ ವಿಸ್ತಾರಕ್ಕೆ ಹೋಲಿಸಿದ್ರೆ ಚಿಕ್ಕದು. ಉದಾಹರಣೆಗೆ ಅರಬ್ಬಿ ಸಮುದ್ರ ಇಲ್ಲಿ ಬರುತ್ತೆ. ಆಮೇಲೆ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ, ಕೆಂಪು ಸಮುದ್ರ ಬರುತ್ತೆ. ಇವೆಲ್ಲವುಗಳು ಸಮುದ್ರಕ್ಕೆ ಉದಾಹರಣೆಗಳು. ಇನ್ನು ಖಾರಿ, ಗಲ್ಫ್ ಅಂದರೆ ಏನು?
ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳಭಾಗ, ಅಂದರೆ ಇದು ಭೂಭಾಗದೊಳಗೆ ಚಾಚಿಕೊಂಡಿರುತ್ತೆ. ಇವುಗಳು ಸಮುದ್ರಕ್ಕಿಂತ ಚಿಕ್ಕದು, ಆಕಾರದಲ್ಲಿ ವಿಸ್ತಾರದಲ್ಲಿ ಒಂದು ಖಾರಿಯಿಂದ ಇನ್ನೊಂದು ಖಾರಿಗೆ ವ್ಯತ್ಯಾಸ ಇರುತ್ತೆ. ಅಂದರೆ ಮಣ್ಣಾರ್ ಖಾರಿ ಬರುತ್ತೆ, ಪರ್ಷಿಯನ್ ಖಾರಿ, ಮೆಕ್ಸಿಕೋ ಖಾರಿ, ಇವೆಲ್ಲವುಗಳು ಗಲ್ಫ್ಗೆ ಉದಾಹರಣೆಗಳು. ಇನ್ನು ಕೊಲ್ಲಿ ಅಂದರೆ ಏನು? ಇವು ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಂತಹ ಅರ್ಧ ವೃತ್ತಾಕಾರದ ಸಮುದ್ರದ ಭಾಗಗಳು ಅಂತ ಕರಿತೀವಿ. ಒಂದು ಕೊಲ್ಲಿಗೂ ಮತ್ತು ಇನ್ನೊಂದು ಕೊಲ್ಲಿಗೂ ಆಳ ವಿಸ್ತಾರದಲ್ಲಿ ವ್ಯತ್ಯಾಸ ಇರುತ್ತೆ, ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಕೊಲ್ಲಿಗೆ ಉದಾಹರಣೆಗಳು ಯಾವ್ಯಾವು ಅಂತಂದರೆ ಬಂಗಾಳ ಕೊಲ್ಲಿ, ಹಾಗೆ ಫಂಡಿ ಕೊಲ್ಲಿ, ಹಡ್ಸನ್ಸ್ ಕೊಲ್ಲಿ, ಬಿಸ್ಕೆ ಕೊಲ್ಲಿ, ಇವೆಲ್ಲವುಗಳು ಕೊಲ್ಲಿಗೆ ಉದಾಹರಣೆಗಳು. ಈ ಬಂಗಾಳ ಕೊಲ್ಲಿಯನ್ನು ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ಇನ್ನು ಜಲಸಂಧಿ, ಸ್ಟ್ರೇಟ್ಸ್ ಅಂದರೆ ಏನು? ಜಲಸಂಧಿ ಅಂದರೆ ಏನು? ಇದ್ರ ನೇಮೇ ಹೇಳುತ್ತೆ. ಇದು ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವಂತಹ ಎರಡು ಭೂಭಾಗಗಳ ನಡುವೆ ಇರುವಂತಹ ಜಲಭಾಗ. ಇಲ್ಲಿ ನಾವು ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಪಾಕ್ ಜಲಸಂಧಿಯನ್ನು ಕಾಣ್ತೀವಿ. ಇಲ್ಲಿ ಎರಡು ದೇಶಗಳ ಭೂಭಾಗಗಳ ನಡುವೆ ಇರುವಂತಹ ಕಿರಿದಾದ ಜಲರಾಶಿಯನ್ನು ಜಲಸಂಧಿ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳು ಪಾಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಹಾಗೆ ಬೇರಿಂಗ್ ಜಲಸಂಧಿ ಕೂಡ ಬರುತ್ತೆ. ಇನ್ನು ಭೂಕಂಠ ಅಂದರೆ ಏನು? ಇದು ಜಲಸಂಧಿಗೆ ವಿರುದ್ಧ ಆದದ್ದು. ಹೇಗೆ ಅಂತಂದರೆ ಇದು ಕಿರಿದಾದ ಭೂಭಾಗ ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುತ್ತೆ. ಜಲಸಂಧಿ ಏನು ಮಾಡುತ್ತೆ? ಎರಡು ಭೂಭಾಗಗಳ ಮಧ್ಯೆ ಇರುವಂತಹ ಕಿರಿದಾದ ಜಲಸಂಧಿ. ಆದರೆ ಭೂಕಂಠ ಅಂತಂದರೆ ಒಂದು ಕಿರಿದಾದ ಭೂಭಾಗ ಆಗಿದ್ದು ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುತ್ತೆ. ಇವು ಸಾಗರ ಮಾರ್ಗದ ಕಾಲುವೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಹು ಮುಖ್ಯವಾದಂತಹ ಸ್ವರೂಪಗಳು. ಇಲ್ಲಿ ಸುಯೇಜ್ ಕಾಲುವೆ ಬರುತ್ತೆ. ಯಾವ್ಯಾವ ದೇಶಗಳ ಮಧ್ಯೆ? ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರುವಂತಹ ಸುಯೇಜ್ ಕಾಲುವೆ ಮತ್ತು ದಕ್ಷಿಣ ಮತ್ತು ಉತ್ತರ ಅಮೆರಿಕಾ ಖಂಡಗಳ ನಡುವೆ ಇರುವಂತಹ ಪನಾಮಾ ಕಾಲುವೆಯು ಕೂಡ ಭೂಕಂಠಕ್ಕೆ ಉದಾಹರಣೆಗಳು. ಇವೆಲ್ಲವುಗಳು ಜಲರಾಶಿಗಳ ಹಂಚಿಕೆಯ ಸ್ವರೂಪಗಳು. ಇದಾದ ಮೇಲೆ ಸಾಗರದ ತಳದ ಭೂ ಸ್ವರೂಪಗಳು ಬರುತ್ತೆ. ರಿಲೀಫ್ ಆಫ್ ಓಷನ್ ಫ್ಲೋರ್ಸ್ ಅಂತ ಬರುತ್ತೆ. ಭೂ ಮೇಲ್ಮೇನಲ್ಲಿ ಇರುವಂತಹ ವಿವಿಧ ಭೂ ಸ್ವರೂಪಗಳು ಹೇಗಿದೆಯೋ ಹಾಗೆ ಸಾಗರ ತಳದಲ್ಲಿಯೂ ಕೂಡ ಹಲವಾರು ಭೂ ಸ್ವರೂಪಗಳನ್ನು ನಾವು ಕಾಣಬಹುದು. ನಾವು ಸಾಗರದ ಇಂಪಾರ್ಟೆನ್ಸನ್ನು ತಿಳ್ಕೋಬೇಕಾದ್ರೆ, ಸಾಗರಗಳ ಮಹತ್ವವನ್ನು ತಿಳ್ಕೋಬೇಕಾದ್ರೆ ಸಾಗರದ ತಳದ ಭೂ ಸ್ವರೂಪಗಳನ್ನು ಸಹ ಅಧ್ಯಯನ ಮಾಡಬೇಕಾಗತ್ತೆ. ಭೂ ಆಳವನ್ನು ಆಧರಿಸಿ ಸಾಗರ ತಳವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅವು ಯಾವ್ಯಾವು ಅಂತಂದರೆ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಹಾಗೆ ಸಾಗರ ತಗ್ಗು ಮತ್ತು ಆಳಸಾಗರ ಮೈದಾನ ಅಂತ ಕರಿತೀವಿ. ಇವು ಹೀಗೆ 4 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಇಲ್ಲಿ ಒಂದೊಂದಾಗಿ ನೋಡೋಣ. ಖಂಡಾವರಣ ಪ್ರದೇಶ ಅಂದರೆ ಏನು? ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು? ಸಾಗರ ಅಥವಾ ಸಮುದ್ರದ ಅಂಚಿನಲ್ಲಿರುವಂತಹ ಆಳವಲ್ಲದ ಭೂಭಾಗವನ್ನು ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಬರುತ್ತೆ ಖಂಡಾವರಣ ಪ್ರದೇಶ. ಇದು ಅಷ್ಟೊಂದು ಆಳವಾಗಿರಲ್ಲ. ಇದು ಸಮುದ್ರದ ಭೂರಾಶಿಗೆ, ಅಂದರೆ ಒಂದು ಕಡೆಗೆ ಸಮುದ್ರ ತೀರ ಇದ್ದರೆ ಇನ್ನೊಂದು ಕಡೆಗೆ ಇಳಿಜಾರಿರುತ್ತೆ. ಆ ಪ್ರದೇಶವನ್ನು ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಇದರ ಸರಾಸರಿ ಆಳ ಎಷ್ಟಿರುತ್ತೆ ಅಂತಂದರೆ 100 ಪ್ಯಾದಮ್ಗಳು. 1 ಪ್ಯಾದಮ್ ಅಂತಂದರೆ 6 ಅಡಿ, ಹಾಗೆ 100 ಪ್ಯಾದಮ್ ಅಂದರೆ 600 ಅಡಿಗಳಷ್ಟು ಸರಾಸರಿ ಆಳವನ್ನು ಇದು ಹೊಂದಿರುತ್ತೆ. ಇದು ಯಾಕೆ ಉಪಯುಕ್ತ ಅಂತಂದರೆ ತೀರದಿಂದ ಸಮುದ್ರದ ಕಡೆಗೆ ಹೋದಂತೆ ಆಳ ಹೆಚ್ಚಾಗುತ್ತೆ. ಖಂಡಾವರಣ ಪ್ರದೇಶ ಮೀನುಗಾರಿಕೆ, ಜಲಚರ ಕೃಷಿ, ನೌಕಾಯಾನ ಮತ್ತು ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈ ಖಂಡಾವರಣ ಪ್ರದೇಶ. ಇನ್ನು ಖಂಡಾವರಣ ಇಳಿಜಾರು ಇಲ್ಲಿ ಬರುತ್ತೆ. ಕಾಂಟಿನೆಂಟಲ್ ಸ್ಲೋಪ್ ಅಂತ ಇದನ್ನು ಕರಿತೀವಿ. ಇದು ಸಾಗರ ತಳದ 2ನೇ ಭಾಗ. ಇದು ಕಡಿದಾದ ಇಳಿಜಾರಿನಿಂದ ಕೂಡಿರುತ್ತೆ. ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳ ನಡುವೆ ಇದು ವಿಸ್ತರಿಸಿದೆ. ಈ ವಲಯದಲ್ಲಿ ಸಾಗರದ ಕಂದರಗಳು ಕಂಡುಬರ್ತವೆ, ಅಂದರೆ ಸಬ್ಮರೈನ್ ಕೆನಾಯ್ನ್ಸ್ ಅಂತ ಇಲ್ಲಿ ಕಂಡುಬರ್ತವೆ. ಇದು ಖಂಡಾವರಣದ ಇಳಿಜಾರು. ಇನ್ನು
ಮೂರನೇದ್ದು ಆಳಸಾಗರ ಮೈದಾನ, ಡೀಪ್ ಸೀ ಪ್ಲೇನ್ ಅಂತ ಕರಿತೀವಿ. ಆಳಸಾಗರ ಮೈದಾನ ವಿಸ್ತಾರವಾದ ಮೈದಾನ ಭಾಗ ಆಗಿರುತ್ತೆ. ಇದು ಆಳಸಾಗರ ಮೈದಾನ ಅಥವಾ ಅಬಿಸಲ್ ಮೈದಾನ ಅಂತಲೂ ಇದನ್ನು ಕರಿತೀವಿ. ಇನ್ನು ಸಾಗರಗಳ ಭೂಸ್ವರೂಪಗಳ ವಿಭಾಗಗಳಲ್ಲಿ ಇದು ಒಂದು ವಿಸ್ತಾರವಾದಂತಹ ಒಂದು ಪ್ರದೇಶ ಆಗಿರುತ್ತೆ ಈ ಆಳಸಾಗರ ಮೈದಾನ. ಈ ವಲಯಗಳಲ್ಲಿ ಗುಡ್ಡಗಳಂತೆ ಕಂಡುಬರುವಂತಹ ಸಮುದ್ರ ಪರ್ವತಗಳು ಕಂಡುಬರ್ತವೆ. ಇಲ್ಲಿ ಸಮುದ್ರ ಪರ್ವತಗಳು ಕಂಡುಬರ್ತವೆ, ಸೀ ಮೌಂಟ್ಸ್ ಅಂತ ಇದನ್ನು ಕರಿತೀವಿ. ಹಾಗೆ ಚಪ್ಪಟೆಯಾಗಿರುವಂತಹ ಗುಡ್ಡಾಕಾರದ ಗುಯೇಟ್ಸ್ಗಳು ಅಂತ ಕರಿತೀವಿ. ಆ ಸ್ವರೂಪಗಳು ಸಹ ಈ ಆಳಸಾಗರ ಮೈದಾನ ಪ್ರದೇಶದಲ್ಲಿ ಕಂಡುಬರ್ತವೆ. ಇನ್ನು ಸಾಗರದ ತಗ್ಗುಗಳು, ಓಸಿಯನ್ ಡೀಪ್ಸ್, ಸಾಗರದ ತಗ್ಗುಗಳನ್ನು ಸಾಗರ ಪ್ರತಾಪಗಳು ಅಂತ ಕರಿತೀವಿ. ಇವು ಅತಿ ಆಳವಾದಂತಹ ಭೂಸ್ವರೂಪಗಳು, ಸಾಗರ ತಳದ ಭೂಸ್ವರೂಪಗಳು. ಇವು ಸಾಗರಗಳಲ್ಲಿ ಅತ್ಯಂತ ನೀಳ ಮತ್ತು ದೀರ್ಘವಾದಂತಹ ತಗ್ಗು ಭಾಗಗಳು. ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರುವಂತಹ ಚಾಲೆಂಜರ್ಸ್ ತಗ್ಗು, ಇದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತೆ. ಇದು ಕೂಡ ಸಾಗರ ತಗ್ಗುಗಳಿಗೆ ಒಂದು ಉದಾಹರಣೆಗೆ. ಚಾಲೆಂಜರ್ಸ್ ತಗ್ಗಿನ ಆಳ ಎಷ್ಟು ಅಂತಂದರೆ 11,033 ಮೀಟರ್ಗಳಷ್ಟು ಆಳವನ್ನು ಇದು ಹೊಂದಿದೆ. ಯಾವುದು? ಚಾಲೆಂಜರ್ಸ್ ತಗ್ಗು. ಅದು ಎಲ್ಲಿದೆ? ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತೆ. ಫಿಲಿಪೈನ್ಸ್ ದ್ವೀಪಗಳ ಬಳಿ ಈ ಸಮುದ್ರ ಇದೆ. ಇನ್ನು ಪೆಸಿಫಿಕ್ ಮಹಾಸಾಗರದ ಟೊಂಗಾ ಪ್ರಪಾತ, ಕೊರೈಲ್ ಪ್ರಪಾತ ಇವುಗಳು ಕೂಡ ಸಾಗರ ತಗ್ಗುಗಳು ಅಥವಾ ಸಾಗರ ಪ್ರತಾಪಗಳಿಗೆ ಉದಾಹರಣೆಗಳು. ಇವೆಲ್ಲವುಗಳು ಕೂಡ ಸಾಗರ ತಳದ ಭೂಸ್ವರೂಪಗಳು. ಯಾವ್ಯಾವ ಬರ್ತವೆ? ಖಂಡಾವರಣ ಪ್ರದೇಶ ಬರುತ್ತೆ, ಖಂಡಾವರಣ ಇಳಿಜಾರು ಬರುತ್ತೆ, ಆಳಸಾಗರ ಪ್ರದೇಶಗಳು ಬರ್ತವೆ, ಹಾಗೆ ಸಾಗರದ ತಗ್ಗುಗಳು ಬರ್ತವೆ. ಈ 4 ಭಾಗಗಳು ಸಾಗರದ ತಳದ ಭೂಸ್ವರೂಪಗಳನ್ನಾಗಿ ವಿಂಗಡಿಸಲಾಗಿದೆ. ಇನ್ನು ಮುಂದೆ ಬರೋದು ಸಾಗರದ ನೀರಿನ ಉಷ್ಣಾಂಶ ಮತ್ತು ಲವಣತೆ. ಹೇಗೆ ಭೂಮಿಯ ಮೇಲ್ಮೈನಲ್ಲಿ ನಾವು ಉಷ್ಣತೆಯನ್ನು ಕಾಣ್ತೀವಿ, ಹಾಗೆ ಸಾಗರದ ನೀರಿನಲ್ಲಿಯೂ ಕೂಡ ಉಷ್ಣಾಂಶ ಇರುತ್ತೆ, ಹಾಗೆ ಲವಣತೆಯೂ ಕೂಡ ಇರುತ್ತೆ. ಇನ್ನು ಮೊದಲನೇದಾಗಿ ಉಷ್ಣಾಂಶಕ್ಕೆ ಬಂದರೆ, ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಇರುವಂತಹ ಸಾಗರಗಳಲ್ಲಿ ಅಥವಾ ಜಲರಾಶಿಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಸಮುದ್ರ ಅಥವಾ ಸಾಗರಗಳ ನೀರಿನ ಉಷ್ಣಾಂಶ ವಿವಿಧ ಅಕ್ಷಾಂಶ ಹಾಗೂ ವಿವಿಧ ಆಳಗಳಲ್ಲಿ ಭಿನ್ನವಾಗಿರುತ್ತೆ. ಸಮಭಾಜಕ ಸಮೀಪದ ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯ ಪ್ರದೇಶಗಳಲ್ಲಿ, ಅಂದರೆ ಅಂಟಾರ್ಟಿಕ್ ವೃತ್ತದಲ್ಲಿನ ನೀರಿನಲ್ಲಿ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ಸಾಗರದ ನೀರಿನಲ್ಲಿ ಆಳಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಯಾಕಂದರೆ ಸೂರ್ಯನ ಕಿರಣಗಳು ಕೇವಲ 200 ಮೀಟರ್ಗಳಷ್ಟು ಮಾತ್ರ ಪ್ರವೇಶ ಮಾಡುತ್ತೆ ಸಾಗರದ ನೀರಿನಲ್ಲಿ. ಆದ್ದರಿಂದ ಸಾಗರ ತಳಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಈ ವಲಯದಲ್ಲಿ ಅನೇಕ ಬಗೆಯ ಜೀವಿಗಳು ಕಂಡುಬರ್ತವೆ. ಈ 200 ಮೀಟರ್ ಆಳದಲ್ಲಿ ಮಾತ್ರ ಜೀವಿಗಳು ಕಂಡುಬರ್ತವೆ ಹೆಚ್ಚಾಗಿ. ಇನ್ನು ಸಾಗರದ ಲವಣತೆ ಅಂದರೆ ಏನಾಗುತ್ತೆ? ಸಾಗರ ಮತ್ತು ಸಮುದ್ರದಲ್ಲಿ ಕರಗಿರುವಂತಹ ಉಪ್ಪಿನಂಶಗಳ ಪ್ರಮಾಣವನ್ನು ನಾವು ಲವಣತೆ ಅಂತ ಕರಿತೀವಿ. ನೀರಿನಲ್ಲಿ ಉಪ್ಪು ಅಥವಾ ಖನಿಜಾಂಶಗಳು ಕರಗಿರೋದ್ರಿಂದ ಸಮುದ್ರ ಮತ್ತು ಸಾಗರಗಳ ನೀರು ಉಪ್ಪಾಗಿರುತ್ತೆ. ಸಾಗರಗಳ ನೀರಿನ ಸರಾಸರಿ ಲವಣತೆಯನ್ನು 35/000 ಅಂತ ಗುರುತಿಸಲಾಗಿದೆ. ಇಲ್ಲಿ ಹಿಂಗಂದರೆ ಏನು ಅಂದರೆ 1000ರಲ್ಲಿ 35ರಷ್ಟು ಭಾಗ ಲವಣತೆ ಇರುತ್ತೆ. ಇದು ಸರಾಸರಿ ಲವಣತೆ. ಇನ್ನು ಹಲವಾರು ಪ್ರದೇಶಗಳಲ್ಲಿ, ಹಲವಾರು ಜಲರಾಶಿಗಳಲ್ಲಿ ಲವಣತೆ ಡಿಫರ್ ಆಗುತ್ತೆ. ಇನ್ನು ಸಂಕ್ರಾಂತಿ ವೃತ್ತ ವಲಯದಲ್ಲಿ ಲವಣತೆ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಬಿಸಿಲಿರೋದ್ರಿಂದ, ಅತಿ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ಲವಣತೆ ಹೆಚ್ಚಾಗಿರುತ್ತೆ. ಹಾಗೆ ಧ್ರುವ ಮತ್ತು ಸಮಭಾಜಕ ವೃತ್ತದಲ್ಲಿ ಲವಣತೆ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲಿ ಬಿಸಿಲು ಕಡಿಮೆ ಇರುತ್ತೆ, ಇಲ್ಲಿ ಬಾಷ್ಪೀಕರಣ ಆಗೋದಿಲ್ಲ, ಆದ್ದರಿಂದ ಇಲ್ಲಿ ಲವಣತೆ ಕಡಿಮೆ ಇರುತ್ತೆ. ಇದು ಲವಣತೆ. ಇನ್ನು ಹೆಚ್ಚು ಲವಣತೆ ಹೊಂದಿದಂತಹ ಜಗತ್ತಿನ ಜಲಭಾಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಟರ್ಕಿಯ ವ್ಯಾನ್ಸ್ ಸಮುದ್ರ ಬರುತ್ತೆ. ಇದು 1330ರಷ್ಟು ಭಾಗ ಲವಣತೆಯನ್ನು ಹೊಂದಿರುತ್ತೆ.
ಇನ್ನು ಮೃತ ಸಮುದ್ರ ಇದು 1300ರಷ್ಟು ಲವಣತೆ. ಹಾಗೆ ಸಾಂಬಾರ್ ಸರೋವರ ಭಾರತದಲ್ಲಿ ಬರುತ್ತೆ, ಇದು 1265ರಷ್ಟು ಭಾಗ ಲವಣತೆಯನ್ನು ಹೊಂದಿರುತ್ತೆ. ಇನ್ನು ಕೆಂಪು ಸಮುದ್ರ ಅಂದರೆ ಏಷ್ಯಾ ಮತ್ತು ಆಫ್ರಿಕಾದ ಪ್ರದೇಶಗಳಲ್ಲಿ ಇದು ಬರುತ್ತೆ. ಇಲ್ಲಿ 1000 ಭಾಗದಲ್ಲಿ ಸುಮಾರು 240ರಷ್ಟು ಭಾಗ ಲವಣತೆಯನ್ನು ಹೊಂದಿರುತ್ತೆ. ಇವೆಲ್ಲವುಗಳು ಕೂಡ ಜಗತ್ತಿನ ಹಲವಾರು ಸರೋವರಗಳು ಅಥವಾ ಸಮುದ್ರಗಳು ಇಲ್ಲಿ ಲವಣತೆ ಹೆಚ್ಚಾಗಿರುತ್ತೆ. ಇದು ಸಾಗರಗಳು ಮತ್ತು ಸಾಗರಗಳ ಉಷ್ಣಾಂಶ ಮತ್ತು ಅದರ ಲವಣತೆ. ಇನ್ನು ನೆಕ್ಸ್ಟ್ ಸಾಗರ ಪ್ರವಾಹಗಳು ಬರ್ತವೆ, ಓಷಿಯನ್ ಕರೆಂಟ್ಸ್ ಅಂತ ಇದನ್ನು ಕರಿತೀವಿ. ಸಾಗರದ ನೀರು 3 ಪ್ರಮುಖ ಚಲನೆಗಳನ್ನು ಹೊಂದಿರುತ್ತೆ. ಯಾವ್ದ್ಯಾವುದು ಅಂತಂದರೆ ಅಲೆಗಳು ಅಂತಂದರೆ ಇವು ಸಮತಲ ಚಲನೆಯನ್ನು ಹೊಂದಿರ್ತವೆ. ಹಾಗೆ ಪ್ರವಾಹಗಳು ಇವು ಲಂಬ ಚಲನೆಗೆ ಉಬ್ಬರವಿಳಿತಗಳು ಅಂತ ಕರಿತೀವಿ. ಅಂದರೆ ಪ್ರವಾಹಗಳು ಅತಿಯಾದಂತಹ ಉಬ್ಬರವಿಳಿತಗಳನ್ನು ಹೊಂದಿರ್ತವೆ. ಇನ್ನು ಉಬ್ಬರವಿಳಿತಗಳು ಇವು ಲಂಬ ಚಲನೆ, ಇಳಿ ಉಬ್ಬರ ಮತ್ತು ಏರುಬ್ಬರ ಅನ್ನುವಂತಹ 2 ಚಲನೆಗಳನ್ನು ಹೊಂದಿರ್ತವೆ. ಹೀಗೆ ಸಾಗರ ನೀರಿನ ಚಲನೆಯನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಪ್ರವಾಹಗಳು, ಈ ಪ್ರವಾಹಗಳಲ್ಲಿ ಲಂಬ ಚಲನೆಯಲ್ಲಿ 2 ಭಾಗಗಳು, ಉಷ್ಣ ಸಾಗರ ಪ್ರವಾಹಗಳು ಮತ್ತು ಶೀತ ಸಾಗರ ಪ್ರವಾಹಗಳು. ಉಷ್ಣ ಸಾಗರ ಪ್ರವಾಹಗಳು ಸಮಭಾಜಕ ವೃತ್ತದಿಂದ ಪ್ರಾರಂಭ ಆಗಿ ಉಪಧ್ರುವೀಯ ಪ್ರದೇಶಗಳಿಗೆ ಹರಿಯುತ್ತೆ. ಇನ್ನು ಶೀತ ಸಾಗರ ಪ್ರವಾಹಗಳು ಏನು ಮಾಡ್ತವೆ, ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭ ಆಗಿ ಸಮಭಾಜಕ ವೃತ್ತದ ಕಡೆಗೆ ಹರಿತದೆ. ಇನ್ನು ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುವಂಥ ಅಂಶಗಳು ಯಾವ್ಯಾವು ಅಂತಂದರೆ ಭೂಮಿಯ ದೈನಂದಿನ ಚಲನೆ, ಉಷ್ಣಾಂಶ, ಮಾರುತಗಳು, ಲವಣತೆ, ಭೂಭಾಗಗಳ ಆಕಾರ, ಇವೆಲ್ಲ ಅಂಶಗಳು ಕೂಡ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇದು ಸಾಗರ ಪ್ರವಾಹಗಳು. ಇಲ್ಲಿ ಒಂದೊಂದು ಸಾಗರದ ಪ್ರವಾಹಗಳನ್ನು ನೋಡೋಣ. ಮೊದಲನೇದಾಗಿ ಪೆಸಿಫಿಕ್ ಸಾಗರದ ಪ್ರವಾಹಗಳು. ನಾವು ಮೊದಲೇ ಹೇಳಿದ್ವಿ, ಪ್ರವಾಹಗಳಲ್ಲಿ 2 ವಿಧ. ಉಷ್ಣ ಸಾಗರ ಪ್ರವಾಹ ಅಂದರೆ ಸಮಭಾಜಕ ವೃತ್ತದಿಂದ ಶುರುವಾಗಿ ಧ್ರುವೀಯ ಪ್ರದೇಶಗಳ ಕಡೆಗೆ ಇದು ಹರಿಯುತ್ತೆ. ಇನ್ನು ಶೀತ ಸಾಗರ ಪ್ರವಾಹ ಅಂದರೆ ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭ ಆಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತೆ. ಹೀಗೆ ಪೆಸಿಫಿಕ್ ಸಾಗರ ಪ್ರವಾಹಗಳಲ್ಲಿಯೂ ಕೂಡ 2 ವಿಧ, ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ. ಇಲ್ಲಿ ಉಷ್ಣ ಸಾಗರ ಪ್ರವಾಹಗಳು ಯಾವ್ಯಾವು ಅಂದರೆ ಉತ್ತರ ಸಮಭಾಜಕ ವೃತ್ತದ ಪ್ರವಾಹ ಹಾಗೆ ಕ್ಯಾಲಿಫೋರ್ನಿಯಾ ಪ್ರವಾಹ. ಇನ್ನು ಶೀತ ಸಾಗರ ಪ್ರವಾಹ ಯಾವ್ಯಾವು ಅಂದರೆ ಕುರೋಶಿವೋ ಪ್ರವಾಹ ಹಾಗೆ ಓಯೋಶಿವೋ ಪ್ರವಾಹಗಳು ಬರುತ್ತೆ. ಇನ್ನು ಎರಡನೇದಾಗಿ ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳು. ಇಲ್ಲಿ ಉಷ್ಣ ಸಾಗರ ಪ್ರವಾಹಗಳಲ್ಲಿ ದಕ್ಷಿಣ ಸಮಭಾಜಕ ವೃತ್ತದ ಪ್ರವಾಹ ಬರುತ್ತೆ ಮತ್ತು ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಬರುತ್ತೆ. ಇನ್ನು ದಕ್ಷಿಣ ಪೆಸಿಫಿಕ್ ಸಾಗರ ಪ್ರವಾಹಗಳಲ್ಲಿ ಇರುವಂತಹ ಶೀತ ಸಾಗರ ಪ್ರವಾಹಗಳು ಯಾವ್ಯಾವು ಅಂದರೆ ಪೆರು ಅಥವಾ ಹ್ಯಾಂಬೋಲ್ಟ್ ಪ್ರವಾಹ ಹಾಗೆ ಪಶ್ಚಿಮ ಮಾರುತಗಳ ಪ್ರವಾಹ ಬರುತ್ತೆ. ಇನ್ನು ನೆಕ್ಸ್ಟ್ ಅಂಟಾರ್ಟಿಕ್ ಸಾಗರ ಪ್ರವಾಹಗಳು. ಇಲ್ಲಿಯೂ ಕೂಡ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಬರುತ್ತೆ. ಉಷ್ಣ ಸಾಗರ ಪ್ರವಾಹಗಳು ಯಾವ್ಯಾವು ಅಂತಂದರೆ ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಹಾಗೆ ಗಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ, ಇವೆಲ್ಲವುಗಳು ಇಲ್ಲಿ ಬರುತ್ತೆ. ಇನ್ನು ಶೀತ ಸಾಗರ ಪ್ರವಾಹಗಳಲ್ಲಿ ನಾರ್ವೇಜಿಯನ್ ಪ್ರವಾಹ, ಲಾಬ್ರಡಾರ್ ಪ್ರವಾಹ, ಕ್ಯಾನರಿ ಪ್ರವಾಹ ಬರುತ್ತೆ. ಇನ್ನು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಬರುವಂತಹ ಉಷ್ಣ ಸಾಗರ ಪ್ರವಾಹಗಳು ಯಾವ್ಯಾವು ಅಂದರೆ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಹಾಗೆ ಬ್ರೆಜಿಲ್ ಪ್ರವಾಹ. ಹಾಗೆ ಶೀತ ಸಾಗರ ಪ್ರವಾಹಗಳು ಯಾವ್ಯಾವು ಅಂದರೆ ಪಾಕ್ಲ್ಯಾಂಡ್ ಪ್ರವಾಹ ಹಾಗೆ ಬೆಂಗುಲಾ ಪ್ರವಾಹ, ಇವೆಲ್ಲವುಗಳು ಕೂಡ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಬರುತ್ತೆ. ಇನ್ನು ಹಿಂದೂ ಮಹಾಸಾಗರದ ಪ್ರವಾಹಗಳು. ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕೆ ಅನುಗುಣವಾಗಿ ದಿಕ್ಕನ್ನು ಬದಲಿಸ್ತವೆ. ಇಲ್ಲಿ ಹೇಗೆ ನಾವು ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರಗಳಲ್ಲಿ ಪರ್ಟಿಕ್ಯುಲರ್ ದಕ್ಷಿಣ ಧ್ರುವೀಯ ಪ್ರದೇಶದಿಂದ ಸಮಭಾಜಕ ವೃತ್ತದಿಂದ ಧ್ರುವೀಯ ಪ್ರದೇಶಗಳಿಗೆ ಹರಿಯುವಂಥ ಪ್ರವಾಹಗಳನ್ನು ನೋಡಿದ್ವಾ, ಅದೇ ರೀತಿ ಹಿಂದೂ ಮಹಾಸಾಗರಗಳಲ್ಲಿ ದಿಕ್ಕು ಬದಲಾಗುತ್ತೆ ಋತುಮಾನಕ್ಕೆ ಅನುಗುಣವಾಗಿ. ಈ ಬದಲಾವಣೆ ಮನ್ಸೂನ್ ಮಾರುತ
ಪರ್ವತಗಳ ದಿಕ್ಕಿಗೆ ಅನುಗುಣ ಆಗಿರುತ್ತೆ. ಬೇಸಿಗೆಯಲ್ಲಿ ಇವು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹರಿದ್ರೆ ಶರತ್ಕಾಲದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಇವು ಸಂಚರಿಸ್ತವೆ. ಇಲ್ಲಿ ಬರುವಂತಹ ಪ್ರವಾಹಗಳು ಯಾವ್ಯಾವು ಅಂತಂದರೆ ಮೊಜಾಂಬಿಕ್, ಮಲ್ಗಾಸಿ, ಅಗುಲಾಸ್ ಇವು ಉಷ್ಣ ಪ್ರವಾಹಗಳು. ಹಾಗೆ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಇದು ಶೀತ ಪ್ರವಾಹದಲ್ಲಿ ಬರುತ್ತೆ. ಇವೆಲ್ಲವುಗಳು ಕೂಡ ಸಾಗರ ಪ್ರವಾಹಗಳು. ಇನ್ನು ಇಲ್ಲಿ ನಾವು ಚಲನೆಯಲ್ಲಿ ಸಾಗರದ ನೀರಿನ ಚಲನೆಯಲ್ಲಿ ಪ್ರವಾಹಗಳನ್ನು ನೋಡಿದ್ವಿ. ಅದು ಲಂಬ ಚಲನೆ ಇರುತ್ತೆ. ಹಾಗೆ ಇನ್ನೊಂದು ಲಂಬ ಚಲನೆಯ ಸ್ವರೂಪ ಅಂತಂದರೆ ಉಬ್ಬರ ಇಳಿತಗಳು. ಇವುಗಳನ್ನು ನಾವಿಲ್ಲಿ ನೋಡೋಣ. ಉಬ್ಬರ ಇಳಿತಗಳಲ್ಲಿಯೂ ಕೂಡ 2 ವಿಧ. ಸಮುದ್ರ ಅಥವಾ ಸಾಗರಗಳ ನೀರಿನ ಮಟ್ಟ ನಿರಂತರವಾಗಿ ಮತ್ತು ನಿಯಮಿತವಾಗಿ ಏರೋದು ಇಳಿಯೋದು ಆಗ್ತಿರುತ್ತೆ. ಇದನ್ನು ಉಬ್ಬರ ಇಳಿತ ಅಂತ ಕರಿತೀವಿ. ಇದು ಯಾಕಾಗುತ್ತೆ ಅಂತಂದರೆ ಚಂದ್ರ ಮತ್ತು ಸೂರ್ಯರಲ್ಲಿ ಇರುವಂತಹ ಗುರುತ್ವಾಕರ್ಷಣೆ ಶಕ್ತಿ, ಹಾಗೆ ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಗಮನ ಶಕ್ತಿ ಇವೆಲ್ಲವುಗಳು ಕೂಡ ಉಬ್ಬರ ಇಳಿತಕ್ಕೆ ಕಾರಣಗಳು. ಉಬ್ಬರ ಇಳಿತದಲ್ಲಿ ಇರುವಂತಹ ವಿಧಗಳು ಯಾವ್ಯಾವು ಅಂದರೆ ಏರುಬ್ಬರ, ಹೈ ಟೈಡ್ ಅಂತ ಕರಿತೀವಿ. ಹಿಂಗಂದ್ರೆ ಏನು ಅಂದರೆ ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರೋದ್ರಿಂದ ಇದು ಉಂಟಾಗುತ್ತೆ. ಅದನ್ನು ಪ್ರವಾಹದ ಉಬ್ಬರ ಅಂತಲೂ ಕರಿತೀವಿ. ಇನ್ನೊಂದು ಇಳಿ ಉಬ್ಬರ ಅಂದರೆ ಲೋ ಟೈಡ್. ಒಮ್ಮೆ ಏರುಬ್ಬರ ಎಷ್ಟಾಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ನೀರಿನ ಮಟ್ಟ ಕೆಳಗಿಳಿಯುತ್ತೆ. ಅದನ್ನು ಲೋ ಟೈಡ್ ಅಂತ ಕರಿತೀವಿ. ಇದನ್ನು ಇಳಿ ಉಬ್ಬರ ಅಂತ ಕರಿತೀವಿ. ಸಾಗರ ಮತ್ತು ಸಮುದ್ರಗಳಲ್ಲಿ ಏರುಬ್ಬರ ಮತ್ತು ಇಳಿ ಉಬ್ಬರಗಳು ಉಂಟಾಗ್ತವೆ. ಇನ್ನು ಒಂದೊಂದು ಏರುಬ್ಬರ ಮತ್ತು ಒಂದು ಇಳಿ ಉಬ್ಬರ ನಡುವೆ ಇರುವಂತಹ ಸಮಯ, ನಾರ್ಮಲ್ ಆಗಿ ಇರುವಂತಹ ಸಮಯ ಎಷ್ಟು ಅಂದರೆ 6 ಗಂಟೆ 13 ನಿಮಿಷ. ಆದರೆ ಅಧಿಕ ಏರುಬ್ಬರ, ಅಧಿಕ ಇಳಿ ಉಬ್ಬರ ಅಂತ ಆಗುತ್ತೆ. ಅದು ಯಾವಾಗ ಆಗುತ್ತೆ? ಅದನ್ನು ಗರಿಷ್ಠ ಅಥವಾ ಅಧಿಕ ಬರತ ಕಾಲದಲ್ಲಿ ಆಗಿರುತ್ತೆ. ಅದು ತೆಗೆದುಕೊಳ್ಳುವಂತಹ ಅವಧಿ ಎಷ್ಟು ಅಂತಂದರೆ 12 ಗಂಟೆ 26 ನಿಮಿಷ. ಅಂದರೆ ಒಂದು ದಿನದಲ್ಲಿ 24 ಗಂಟೆ 52 ನಿಮಿಷದಲ್ಲಿ 2 ಏರುಬ್ಬರ ಆಗುತ್ತೆ, 2 ಇಳಿ ಉಬ್ಬರ ಆಗುತ್ತೆ. ಇನ್ನು ಸೂರ್ಯ ಮತ್ತು ಚಂದ್ರರ ಸ್ಥಾನದ ಆಧಾರದ ಮೇಲೆ ಉಬ್ಬರ ಇಳಿತಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಅವು ಯಾವ್ಯಾವು ಅಂತಂದರೆ ಗರಿಷ್ಠ ಅಥವಾ ಅಧಿಕ ಬರತ ಅಂತ ಕರಿತೀವಿ, ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಇದು ಭೂಮಿ, ಚಂದ್ರ, ಸೂರ್ಯ ಒಂದೇ ಸಮತಲ ರೇಖೆಯಲ್ಲಿ ಬಂದಾಗ, ಅಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಆಗುವಂಥ ಏರುಬ್ಬರ ಮತ್ತು ಇಳಿಯುಬ್ಬರಗಳನ್ನು ಗರಿಷ್ಠ ಅಥವಾ ಅಧಿಕ ಬರತ ಅಂತ ಕರಿತೀವಿ. ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಹೆಚ್ಚು ಎತ್ತರವಾಗಿರುವಂತೆ ಇಳಿ ಉಬ್ಬರಗಳ ಪ್ರಮಾಣವೂ ಕೂಡ ಅತಿ ಕಡಿಮೆ ಇರುತ್ತೆ. ಇನ್ನು ಕನಿಷ್ಠ ಉಬ್ಬರ ಯಾವಾಗ ಆಗುತ್ತೆ ಅಂತಂದರೆ ಸೂರ್ಯ ಮತ್ತು ಭೂಮಿ ಸಮತಲ ರೇಖೆಯಲ್ಲಿದ್ದು ಭೂಮಿಗೆ ಸಮಾನ ರೇಖೆಯಲ್ಲಿ ಇರುತ್ತೆ. ಆಗ ಕನಿಷ್ಠ ಉಬ್ಬರ ಉಂಟಾಗುತ್ತೆ. ಈ ರೀತಿಯ ಉಬ್ಬರಗಳಲ್ಲಿ ಏರುಬ್ಬರ ಅಷ್ಟೊಂದು ಎತ್ತರ ಆಗಿರೋದಿಲ್ಲ, ಇಳಿಯುಬ್ಬರವೂ ಕೂಡ ಕಡಿಮೆ ಆಗೋದಿಲ್ಲ. ಇವು ಕನಿಷ್ಠ ಉಬ್ಬರ ಮತ್ತು ಅಧಿಕ ಉಬ್ಬರಗಳು ಹೇಗಾಗುತ್ತೆ ಅನ್ನೋದು. ಇನ್ನು ಈ ಏರುಬ್ಬರ ಮತ್ತು ಇಳಿಯುಬ್ಬರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಲವಾರು ಉಪಯೋಗಗಳನ್ನು ಮಾನವನಿಗೆ ಕೊಡುತ್ತೆ. ಅವು ಯಾವ್ಯಾವು ಅಂತಂದರೆ ಇವು ದೊಡ್ಡ ನೌಕಾಯಾನಕ್ಕೆ ಸಹಾಯಕಾರಿಯಾಗಿರುತ್ತೆ ಮತ್ತು ಬಂದರು, ಹಡಗು ನಿಲ್ದಾಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಇದು ಸಹಕರಿಸುತ್ತೆ. ಉಬ್ಬರ ಇಳಿತಗಳ ನೀರು ಬಂದರುಗಳ ತೀರವನ್ನು ನಿಯಮಿತವಾಗಿ ಸ್ವಚ್ಛ ಮಾಡುತ್ತೆ. ಅಂದರೆ ಸಮುದ್ರ ತೀರದಲ್ಲಿ ಇರುವಂತಹ ಏರುಬ್ಬರ ಆದಾಗ ಸಮುದ್ರ ತೀರದಲ್ಲಿ ಇರುವಂತಹ ಎಲ್ಲ ಎಲ್ಲ ಪ್ಲಾಸ್ಟಿಕ್ ರೀತಿಯ ಒಂದು ತ್ಯಾಜ್ಯ ವಸ್ತುಗಳನ್ನು ದಡಕ್ಕೆ ತಂದು ಬಿಡುತ್ತೆ. ಹಾಗೆ ಮೀನುಗಾರಿಕೆಗೆ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ಇವೆಲ್ಲವುಗಳು ಕೂಡ ಉಬ್ಬರ ಇಳಿತ ಅಂದರೆ ಏನು, ಉಬ್ಬರ ಇಳಿತದ ವಿಧಗಳು, ಹಾಗೆ ಉಬ್ಬರ ಇಳಿತಕ್ಕೆ ಕಾರಣಗಳು, ಗರಿಷ್ಠ ಉಬ್ಬರ ಇಳಿತ ಮತ್ತು ಕನಿಷ್ಠ ಉಬ್ಬರ ಇಳಿತ ಮತ್ತು ಉಬ್ಬರ ಇಳಿತಗಳ ಉಪಯೋಗಗಳು ಏನೇನು ಅನ್ನೋದು.
ಇನ್ನು ಸಾಗರಗಳ ಸಂರಕ್ಷಣೆ, ಹೇಗೆ ಭೂಮಿಯನ್ನು ನಾವು ರಕ್ಷಣೆ ಮಾಡ್ತೀವೋ ಹಾಗೆ ಜಲರಾಶಿಯ ರಕ್ಷಣೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಗರಗಳ ಸಂರಕ್ಷಣೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಇಂಪಾರ್ಟೆಂಟ್. ಸಾಗರಗಳು ಮನುಷ್ಯನಿಗೆ ವಿವಿಧ ರೀತಿಯಲ್ಲಿ ಸಹಕಾರಿಯಾಗಿರೋದಲ್ಲದೆ ಅವುಗಳಲ್ಲಿ ಅಸಂಖ್ಯಾತ ಬಗೆಯ ಜಲರಾಶಿಗಳು ಕೂಡ ಜೀವಿಸ್ತವೆ. ಸಾಗರಗಳು ಸಹ ಇಂದು ಮಾಲಿನ್ಯದಿಂದ ಹೊರತಾಗಿಲ್ಲ, ಅಲ್ಲಿಯೂ ಕೂಡ ಮಾಲಿನ್ಯ ಆಗ್ತಾ ಇದೆ. ಇದರಿಂದಾಗಿ ಮುಂದೆಯೂ ಸಹ ಸಾಗರಗಳು ಇದೇ ರೀತಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಗರವನ್ನು ರಕ್ಷಿಸೋದು ಅಷ್ಟೇ ಇಂಪಾರ್ಟೆಂಟ್. ಸಾಗರಗಳ ರಕ್ಷಣೆಗಾಗಿ ಹಲವಾರು ಕ್ರಮಗಳನ್ನು ನಾವು ಕೈಗೊಳ್ಳಬಹುದು. ಯಾವ್ಯಾವು ಅಂತಂದರೆ, ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸೋದು. ಕಚ್ಚಾ ತೈಲವನ್ನು ಡೈರೆಕ್ಟಾಗಿ ಸಮುದ್ರದಲ್ಲಿ ಸೇರಿಸೋ ಬದಲಿಗೆ ಕೊಳವೆ ಮಾರ್ಗಗಳ ಮೂಲಕ ಸಾಗಿಸೋದು. ಹಾಗೆ ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಮುದ್ರದ ಸಾಗರಗಳಿಗೆ ಹಾಕೋದನ್ನು ನಿಲ್ಲಿಸೋದು. ದುರ್ಗಂಧ ವಸ್ತುಗಳನ್ನು ನಿಯಂತ್ರಣ ಮಾಡೋದು ಮತ್ತು ತ್ಯಾಜ್ಯ ವಸ್ತುಗಳನ್ನು ಎಸೆಯುವಿಕೆಯನ್ನು ತಡೆಯೋದು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಸಾಗರ ದಡಗಳಲ್ಲಿ ತ್ಯಾಜ್ಯ ವಸ್ತುಗಳು ಮಾಲಿನ್ಯವನ್ನು ಉಂಟು ಮಾಡ್ತಾ ಇವೆ. ಅದನ್ನು ತಡೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದಿರುಗಳ ಸಂಗ್ರಹ ಮತ್ತು ಗಣಿಗಾರಿಕೆಯ ನಿಯಂತ್ರಣ ಮಾಡೋದ್ರಿಂದಲೂ ಕೂಡ ಸಾಗರಗಳ ಸಂರಕ್ಷಣೆಯನ್ನು ಮಾಡಬಹುದು. ಹಾಗೆ ಕರಾವಳಿಯಲ್ಲಿ ಮರಳನ್ನು ತೆಗೆಯೋದು ಮತ್ತು ವಿನಾಶಗಳ ನಿಯಂತ್ರಣವನ್ನು ಮಾಡೋದು, ಇದೆಲ್ಲವುಗಳು ಕೂಡ ಸಾಗರಗಳ ಸಂರಕ್ಷಣೆಗೆ ನಾವು ಕೈಗೊಳ್ಳಬೇಕಾಗಿರುವಂತಹ ಸಂರಕ್ಷಣಾ ಕ್ರಮಗಳು. ಈ ಪಾಠದಿಂದ ನಾವು ಏನೇನು ಕಲಿತ್ವಿ? ಉಬ್ಬರ ಇಳಿತಗಳನ್ನು ಕಲಿತ್ವಿ, ಹಾಗೆ ಸಾಗರ ಪ್ರವಾಹಗಳನ್ನು ಕಲಿತ್ವಿ, ಸಾಗರ ತಳದ ಭೂಸ್ವರೂಪಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ, ಹಾಗೆ ಜಲರಾಶಿಗಳ ಹಂಚಿಕೆ ಹೇಗಿದೆ ಅನ್ನೋದನ್ನು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲಿದ್ದು ಚಾಲೆಂಜರ್ಸ್ ತಗು, ಇದು ಫಿಲಿಪೈನ್ಸ್ ದ್ವೀಪದ ಬಳಿ ಕಂಡುಬರುತ್ತೆ. ಯಾವ ಸಾಗರದಲ್ಲಿ ಕಂಡುಬರುತ್ತೆ? ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ. ಈ 3 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ, ಉತ್ತರ ನೀಡಿ. ಹಾಗೆ ಒಂದು ಸಾಮಾನ್ಯ ಏರುಬ್ಬರ ಮತ್ತು ಇಳಿ ಉಬ್ಬರಗಳು ಸಂಭವಿಸುವಂತಹ ಸಮಯ ಎಷ್ಟು? ಅದು ತೆಗೆದುಕೊಳ್ಳುವಂತಹ ಸಮಯ ಎಷ್ಟು? 6 ಗಂಟೆ 13 ನಿಮಿಷ, 6 ಗಂಟೆ 16 ನಿಮಿಷ, 12 ಗಂಟೆ 26 ನಿಮಿಷ, 12 ಗಂಟೆ 12 ನಿಮಿಷ. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ, ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.